ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಂ. ಇವತ್ತಿನ ವಿಡಿಯೋ GPSTR, HSTR ಮತ್ತು PSTR, GPSTR, HSTR ಮತ್ತು PSTR 2026 ಯಾರು ಅಪ್ಲೈನ ಮಾಡ್ತಾ ಇದ್ರಿ ಎಲ್ಲರಿಗೂ ಗೊತ್ತೇ ಇದೆ. ಪೇಪರ್ 1ರಲ್ಲಿ ಇರುವಂತಹ GKದಲ್ಲಿ ನಾವು ಏನನ್ನ ಕಾಣ್ತೀವಪ್ಪ ಅಂತಂದ್ರೆ ಆರೋಗ್ಯ ಶಿಕ್ಷಣವನ್ನ ಕಾಣ್ತೀವಿ. ಆರೋಗ್ಯ ಶಿಕ್ಷಣ. ಓಕೆ, ಇವತ್ತಿನ ವಿಡಿಯೋ ಈ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಡಿಯೋವನ್ನ ಇಲ್ಲಿ ಮಾಡಿದ್ದೀನಿ. ಓಕೆ, ಯಾವ ಇಂಪಾರ್ಟೆಂಟ್ ಕ್ವಶನ್ ಆರೋಗ್ಯ ಶಿಕ್ಷಣದ ಮೇಲೆ ಕೇಳಬಹುದು, ಇಂಪಾರ್ಟೆಂಟ್ ಅಬ್ರಿವೇಷನ್ಸ್ ಏನೇನು ಬರ್ತವೆ, ಹೌದಾ, ಕ್ವಶನ್ ಅನ್ನು ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಆರೋಗ್ಯ ಶಿಕ್ಷಣದ ಮೇಲೆ ಈ ವಿಡಿಯೋವನ್ನ ಡೆಡಿಕೇಟ್ ಮಾಡಿದ್ದೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ, ನಿಮ್ಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಾಂದ್ರೆ ಈ ಆರೋಗ್ಯ ಶಿಕ್ಷಣದಿಂದ 5ರಿಂದ 6 ಮಾರ್ಕ್ಸು ಕಂಪಲ್ಸರಿ ಆಗಿ ನೀವು ಇಲ್ಲಿ ತೆಗೆದುಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, GPSTR, HSTR ಹೆಲ್ತ್ ಎಜುಕೇಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮತ್ತು ಇಂಗ್ಲಿಷ್ 2 ವರ್ಷನ್ ನಲ್ಲಿ ನಾನು ಇಲ್ಲಿ ತೆಗೆದಿದ್ದೀನಿ. ಹೌದಾ, ಸೊ ವಾಟ್ ಈಸ್ ಹೆಲ್ತ್ ಅಥವಾ ಆರೋಗ್ಯ ಎಂದರೇನು? ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಮಿಯರ್ಲಿ ದ ಅಬ್ಸೆನ್ಸ್ ಆಫ್ ಡಿಸೀಸ್. ಆರೋಗ್ಯ ಎಂದರೆ ಏನಂತ ಅರ್ಥ? ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ, ದೈಹಿಕ, ಮಾನಸಿಕ, ಸಾಮಾಜಿಕ ಕ್ಷೇಮದ ಸಂಪೂರ್ಣ ಸ್ಥಿತಿಗೆ ನಾವೇನಂತ ಕರಿತೀವಿ? ಆರೋಗ್ಯ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ನೋಡ್ರಿ. ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮದ ಸಂಪೂರ್ಣ ಸ್ಥಿತಿಗೆ ನಾವೇನಂತ ಕರಿತೀವಿ? ಆರೋಗ್ಯ ಅಂತ ಇಲ್ಲಿ ಕರಿತಾ ಇದ್ದೀವಿ. ಎರಡನೇದು, ವಾಟ್ ಈಸ್ ಅ ಹೆಲ್ತ್ ಎಜುಕೇಶನ್? ಆರೋಗ್ಯ ಶಿಕ್ಷಣ ಅಂದ್ರೆ ಏನು? Health education is the process of providing knowledge and developing a healthy habits to improve the health. ಅರ್ಥ ಏನಪ್ಪಾ ಅಂತಂದ್ರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಅಗತ್ಯವಾದ ಜ್ಞಾನ, ಕೌಶಲ್ಯ, ಉತ್ತಮ ಅಭ್ಯಾಸಗಳನ್ನ ಬೆಳೆಸುವ ಪ್ರಕ್ರಿಯೆಯೇ ಆರೋಗ್ಯ ಶಿಕ್ಷಣ. ಇಲ್ಲಿ ಮಕ್ಕಳಲ್ಲಿ ನಾವು ಅಗತ್ಯವಾದಂತಹ ಜ್ಞಾನ, ಆರೋಗ್ಯದ ಬಗ್ಗೆ ಜ್ಞಾನ, ಅದರ ಬಗ್ಗೆ ಕೌಶಲ್ಯ, ಉತ್ತಮ ಅಭ್ಯಾಸಗಳನ್ನ ಅಲ್ಲಿ ಪ್ರಕ್ರಿಯೆಯನ್ನ ಆರೋಗ್ಯ ಶಿಕ್ಷಣ ಅಂತ ಇಲ್ಲಿ ನಾವು ಕರಿತಾ ಇದ್ದೀವಿ. ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಹೆಲ್ತ್? ಆರೋಗ್ಯದ ಆಯಾಮಗಳು ಯಾವುವು? ಹೌದಾ, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಇಮೋಷನಲ್, ಸ್ಪಿರಿಚುವಲ್ ಹೆಲ್ತ್. ಓಕೆ, ಇದು ಆರೋಗ್ಯ ಶಿಕ್ಷಣದ ಆಯಾಮಗಳು. ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ಇವು ಆಯಾಮಗಳು. ಹೌದಾ, ಇದರ ಮೇಲೆ ಕ್ವಶನ್ ಕೇಳಬಹುದು. ಆರೋಗ್ಯದ ಆಯಾಮಗಳು, ಹೌದಾ, ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರೋದಾದ್ರೆ, ವಾಟ್ ಈಸ್ ಅ ಪರ್ಸನಲ್ ಹೈಜೀನ್? ವೈಯಕ್ತಿಕ ಸ್ವಚ್ಛತೆ ಎಂದರೇನು? ಇಟ್ಸ್ ವೆರಿ ಇಂಪಾರ್ಟೆಂಟ್. ದ ಪರ್ಸನಲ್ ಹೈಜೀನ್ ಮೀನ್ಸ್ ಕೀಪಿಂಗ್ ದ ಬಾಡಿ ಕ್ಲೀನ್ ಟು ಪ್ರಿವೆಂಟ್ ಡಿಸೀಸಸ್. ರೋಗಗಳನ್ನು ತಡೆಗಟ್ಟಲು ದೇಹವನ್ನು ಸ್ವಚ್ಛವಾಗಿಡುವುದೇ ವೈಯಕ್ತಿಕ ಸ್ವಚ್ಛತೆ. ವೈ ಈಸ್ ಹ್ಯಾಂಡ್ ವಾಷಿಂಗ್ ಇಸ್ ಇಂಪಾರ್ಟೆಂಟ್? ಕೈ ತೊಳೆಯುವುದು ಏಕೆ ಮುಖ್ಯ? ನಿಮ್ಗೆಲ್ಲ ಅನಿಸ್ತಿರ್ಬೋದು ಇವೇ ಎಷ್ಟು ಈಸಿ ಕ್ವಶನ್ಸ್ ಅದಾವ ಅಂತ ಹೇಳಿ. ಬಟ್ ಇಂಥ ಬೇಸಿಕ್ ಕ್ವಶನ್ಸ್ ಗಳಲ್ಲಿ ನಾವು ಏನ್ ಮಾಡ್ತೀವಿ, ಎಕ್ಸಾಮಿನೇಷನ್ ಹಾಲ್ ನಲ್ಲಿ ಕೂತಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತೀವಿ. ಹೌದಾ, ಸೊ ಬಿಫೋರ್ ನಾವೇನು ಒಂದ್ಸಲ ನಾವು ಓದಿದ್ರೆ ನಮಗೆ ಬಹಳಷ್ಟು ಹೆಲ್ಪ್ ಆಗ್ತದ. ಇಟ್ ರಿಮೂವ್ಸ್ ದಿ ಜರ್ಮ್ಸ್ ಅಂಡ್ ಪ್ರಿವೆಂಟ್ ದ ಡಿಸೀಸಸ್. ಇದು ರೋಗಾಣುಗಳನ್ನು ದೂರ ಮಾಡಿ ರೋಗಗಳನ್ನು ತಡೆಗಟ್ಟುತ್ತದೆ. ಆದ್ದರಿಂದ ಕೈ ತೊಳೆಯುವುದು ಮುಖ್ಯ. ವಾಟ್ ಈಸ್ ಅ ಬ್ಯಾಲೆನ್ಸ್ಡ್ ಡೈಟ್? ಸಮತೋಲನ ಆಹಾರ ಎಂದರೇನು? ಅ ಬ್ಯಾಲೆನ್ಸ್ಡ್ ಡೈಟ್ ಕಂಟೈನ್ ಆಲ್ ನ್ಯೂಟ್ರಿಯೆಂಟ್ ಇನ್ ದ ರೈಟ್ ಅಮೌಂಟ್. ದೇಹಕ್ಕೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವೇ ಸಮತೋಲನ ಆಹಾರ. ನೇಮ್ ದ ನ್ಯೂಟ್ರಿಯೆಂಟ್. ಪೋಷಕಾಂಶಗಳ ಹೆಸರನ್ನ ಬರೆಯಿರಿ. ನ್ಯೂಟ್ರಿಯೆಂಟ್ ಹೆಸರುಗಳು, ದೇ ಆರ್ ವೆರಿ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ವಿಟಮಿನ್, ಮಿನರಲ್ಸ್, ವಾಟರ್, ಫೈಬರ್. ಓಕೆ, ಕನ್ನಡದಲ್ಲಿ ಹೇಳೋದಾದ್ರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬು, ವಿಟಮಿನ್, ಖನಿಜಾಂಶ, ನೀರು ಮತ್ತು ನಾರಿನಾಂಶ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಇಮ್ಯುನೈಸೇಷನ್? ರೋಗ ನಿರೋಧಕ ಲಸಿಕೆ ಎಂದರೇನು? ಇಮ್ಯುನೈಸೇಷನ್ ಈಸ್ ಅ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ಇನ್ಫೆಕ್ಷಿಯಸ್ ಡಿಸೀಸ್ ಥ್ರೂ ದ ವ್ಯಾಕ್ಸಿನ್. ಲಸಿಕೆಗಳ ಮೂಲಕ ಸೋಂಕು ರೋಗಗಳಿಂದ ದೇಹವನ್ನು ರಕ್ಷಿಸುವ ಪ್ರಕ್ರಿಯೆಯೇ ರೋಗ ನಿರೋಧಕ ಲಸಿಕೆಯಾಗಿರ್ತದೆ.
ವಾಟ್ ಈಸ್ ಅ ಫಸ್ಟ್ ಏಡ್? ಪ್ರಥಮ ಚಿಕಿತ್ಸೆ ಅಂದರೆ ಏನು? ಫಸ್ಟ್ ಏಡ್ ಇಸ್ ದ ಇಮಿಡಿಯೇಟ್ ಕೇರ್ ಗಿವನ್ ಬಿಫೋರ್ ಮೆಡಿಕಲ್ ಟ್ರೀಟ್ಮೆಂಟ್. ವೈದ್ಯಕೀಯ ಚಿಕಿತ್ಸೆ ದೊರೆಯುವ ಮೊದಲು ನೀಡುವ ತಕ್ಷಣದ ಸಹಾಯವನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ ನಾವು. ಹೌದಾ? ವಾಟ್ ಈಸ್ ಅ ಕಮ್ಯುನಿಕೇಬಲ್ ಡಿಸೀಸ್? ಸಾಂಕ್ರಾಮಿಕ ರೋಗಗಳು ಎಂದರೇನು? ದ ಡಿಸೀಸ್ ದ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಈಸ್ ಕಮ್ಯುನಿಕೇಬಲ್ ಡಿಸೀಸ್. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗಗಳಿಗೆ ನಾವೇನಂತ ಕರಿತೀವಿ? ಇಲ್ಲಿ ಸಾಂಕ್ರಾಮಿಕ ರೋಗಗಳು ಅಂತ ಕರಿತಾ ಇದ್ದೀವಿ. ವಾಟ್ ಈಸ್ ಅ ನಾನ್ ಕಮ್ಯುನಿಕೇಬಲ್? ಅಸಾಂಕ್ರಾಮಿಕ ಅಂದ್ರೇನು? ದ ಡಿಸೀಸ್ ಕ್ಯಾನ್ ನಾಟ್ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡದ ರೋಗಗಳನ್ನ ಸಾಂಕ್ರಾಮಿಕ ರೋಗಗಳು ಅಂತ ಕರಿತಾ ಇದ್ದೀವಿ. ವೈ ಇಸ್ ಎಕ್ಸಸೈಸ್ ಇಂಪಾರ್ಟೆಂಟ್? ವ್ಯಾಯಾಮ ಏಕೆ ಅವಶ್ಯ? ಎಕ್ಸಸೈಸ್ ಕೀಪ್ಸ್ ದಿ ಬಾಡಿ ಹೆಲ್ದಿ ಅಂಡ್ ಫಿಟ್. ವ್ಯಾಯಾಮ ಏನ್ ಮಾಡ್ತದಪ್ಪ ಅಂದ್ರೆ ದೇಹವನ್ನ ಆರೋಗ್ಯಕರವಾಗಿ ಮತ್ತು ಸದೃಢವಾಗಿ ಇಡ್ತದ. ಓಕೆ. ವಾಟ್ ಈಸ್ ಅ ಮೆಂಟಲ್ ಹೆಲ್ತ್? ಮಾನಸಿಕ ಆರೋಗ್ಯ ಎಂದರೇನು? ಮೆಂಟಲ್ ಹೆಲ್ತ್ ಇಸ್ ದ ಅಬಿಲಿಟಿ ಟು ಥಿಂಕ್, ಫೀಲ್ ಅಂಡ್ ಆಕ್ಟ್ ಪಾಸಿಟಿವ್ಲಿ. ಉತ್ತಮವಾಗಿ ಯೋಚಿಸುವುದು, ಭಾವನೆಗಳನ್ನು ನಿಯಂತ್ರಿಸುವುದು, ಸರಿಯಾಗಿ ವರ್ತಿಸುವ ಸಾಮರ್ಥ್ಯವೇ ಮಾನಸಿಕ ಆರೋಗ್ಯವಾಗಿರ್ತದ. ವಾಟ್ ಈಸ್ ಯೋಗ? ಯೋಗ ಅಂದರೇನು? ಯೋಗ ಇಸ್ ಅ ಪ್ರಾಕ್ಟೀಸ್ ದಟ್ ಇಂಪ್ರೂವ್ಸ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುವ ಅಭ್ಯಾಸವೇ ಯೋಗ. ಓಕೆ. ವಾಟ್ ಈಸ್ BMI? BMI ಅಂದ್ರೇನು? ಬಾಡಿ ಮಾಸ್ ಇಂಡೆಕ್ಸ್. ಇಟ್ ಈಸ್ ಯೂಸ್ ಟು ಅಸೆಸ್ ಬಾಡಿ ವೇಟ್ ಅಕಾರ್ಡಿಂಗ್ ಟು ದ ಹೈಟ್. ಎತ್ತರಕ್ಕೆ ಅನುಗುಣವಾಗಿ ದೇಹದ ತೂಕವನ್ನು ಅಳೆಯುವ ಸೂಚ್ಯಂಕವೇ BMI. ಇದನ್ನ ನೆನಪಿನ ಇಟ್ಕೋರಿ, BMI. Okay, very important 1 mark question I am given here. Who stand for World Health Organization? Vishwa, WHO. WHO means ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ದ ಅಬ್ರಿವೇಷನ್ಸ್ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರಿತಾ ಇದೀವಿ ನಾವು. ಹೌದಾ? ORS ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್, ಮೌಖಿಕ ಪುನರ್ಜಲೀಕರಣ ದ್ರಾವಣ. ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಓಕೆ. ಓಕೆ. ವೈ ಇದನ್ನ ಸಿಂಡ್ರೋಮ್ ಅಂತ ಕರಿತೀವಿ? ಬಿಕಾಸ್ ಸೋ ಮೆನಿ ಡಿಸೀಸ್ ಆರ್ ಜಾಯಿನ್. HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, BMI ಬಾಡಿ ಮಾಸ್ ಇಂಡೆಕ್ಸ್, ಯುನಿಸೆಫ್ ರೆಡ್ ರಿಬ್ಬನ್ ಅಂಡ್ ವರ್ಲ್ಡ್ ಹೆಲ್ತ್ ಡೇ 7th April. ಓಕೆ. ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.